ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಕದನ ವಿರಾಮದ ಘೋಷಣೆಯಾಗ್ತಾ ಇದ್ದ ಹಾಗೆ ಇಷ್ಟು ದಿನಗಳ ಕಾಲ ರಣರಣ ಅಂತ ಇದ್ದಂತಹ ಮಧ್ಯಪ್ರಾಚ್ಯ ಸದ್ಯ ತಣ್ಣಗಾಗಿದೆ. ಶಾಂತಿಯತ್ತ ಮರಳುವಂತಹ ಮುನ್ಸೂಚನೆಯನ್ನ ಕೊಟ್ಟಿದೆ. ಇರಾನ್ ನೀಡಿರುವಂತಹ 10 ಷರತ್ತುಗಳಿಗೆ ಅಮೆರಿಕ ಒಪ್ಪಿಗೆಯನ್ನ ನೀಡಿದೆ. 10 ಷರತ್ತುಗಳು ವರ್ಕೇಬಲ್ ಅನ್ನುವುದನ್ನ, ಅಂದ್ರೆ ಇವುಗಳನ್ನ ಪರಿಗಣಿಸಬಹುದು ಅನ್ನುವುದನ್ನ ಖುದ್ದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನ ಈ ಪ್ರಸ್ತಾವನೆಗೆ ಡೊನಾಲ್ಡ್ ಟ್ರಂಪ್ ಸಮ್ಮತಿಯನ್ನ ನೀಡಿದ್ದಾರೆ. ಇರಾನ್ ಭದ್ರತಾ ಮಂಡಳಿ ಜೊತೆ ಅಮೆರಿಕ ಚರ್ಚೆಗೆ ಸಿದ್ಧ ಅಂತಾನು ಹೇಳಿದ್ದಾರೆ. ಏಪ್ರಿಲ್ 10ನೇ ತಾರೀಕು ಇಸ್ಲಾಮಾಬಾದ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಭಯ ದೇಶಗಳ ನಡುವೆ ಮಾತುಕತೆ ನಡೆಯಲಿದೆ. ಇರಾನ್ನ 10 ಷರತ್ತುಗಳ ಬಗ್ಗೆ ಚರ್ಚೆಗೆ ಸಿದ್ಧ ಇದ್ದೀವಿ, ಇದು ವರ್ಕೇಬಲ್ ಅನ್ನುವುದನ್ನ ಖುದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಟ್ವೀಟ್ನಲ್ಲಿ ಅಥವಾ ತಮ್ಮ ಪೋಸ್ಟ್ನಲ್ಲಿ ಅವರು ಉಲ್ಲೇಖವನ್ನ ಮಾಡ್ತಾರೆ. ಯುದ್ಧದಲ್ಲಿ ಗೆದ್ದಿದ್ಯಾರು? ಕದನ ವಿರಾಮದ ಘೋಷಣೆಯಾಗಿದೆ ನಿಜ, ಆದ್ರೆ ಗೆಲುವು ಯಾರದ್ದು? ಈ 10 ಷರತ್ತುಗಳನ್ನ ನೋಡಿದ್ರೆ ಬಹುಶಃ ಒಂದು ಅಭಿಪ್ರಾಯಕ್ಕೆ ಬರಬಹುದು, ನಿಜಕ್ಕೂ ಈ ಸೀಸ್ ಫೈರ್ ನಲ್ಲಿ ಗೆದ್ದಿದ್ ಯಾರು ಅನ್ನೋದು ಗೊತ್ತಾಗುತ್ತೆ. ಆ ಷರತ್ತುಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶಾಶ್ವತ ಯುದ್ಧ ವಿರಾಮ, ತಾತ್ಕಾಲಿಕವಾದಂತಹ ಶಾಂತಿ ಬೇಡ, ಪ್ರಾದೇಶಿಕ ಸಂಘರ್ಷಕ್ಕೆ ಶಾಶ್ವತ ಅಂತ್ಯ ಬೇಕು, ಶಾಶ್ವತ ಯುದ್ಧ ವಿರಾಮ ಬೇಕು. ಇದು ಇರಾನ್ ಇಟ್ಟಿರುವಂತಹ ಮೊದಲ ಕಂಡೀಷನ್. ನಮಗೆ ತಾತ್ಕಾಲಿಕವಾಗಿರುವಂತಹ ಶಾಂತಿ ಬೇಡ, ನಿಮ್ಮ ಸೀಸ್ ಫೈರ್ ಬೇಕಾಗಿಲ್ಲ, ಇಲ್ಲಾಗ್ತಾ ಇರುವಂತಹ ಪ್ರಾದೇಶಿಕ ಸಂಘರ್ಷಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅನ್ನುವಂತಹ ಬೇಡಿಕೆಯನ್ನ ಇರಾನ್ ಇಟ್ಟಿದೆ. ಅದನ್ನ ಪರಿಗಣಿಸ್ತೀವಿ, ನಾವು ಚರ್ಚೆ ಮಾಡೋಣ ಅಂತ ಹೇಳಿ ಅಮೆರಿಕ ಹೇಳಿದೆ. ಇದು ಮೊದಲ ಷರತ್ತು. ಎರಡನೇ ಷರತ್ತು, ಇದು ಬಹಳ ಪ್ರಮುಖವಾದಂತಹ ಷರತ್ತು. ಹಾರ್ಮುಜ್ ಜಲಸಂಧಿ ನಿಯಂತ್ರಣ, ಹಾರ್ಮುಜ್ನಲ್ಲಿ ಹಡಗುಗಳ ಸಂಚಾರ ಇರಾನ್ ಸಶಸ್ತ್ರ ಪಡೆಗಳ ಸಮನ್ವಯದೊಂದಿಗೆ ನಡೆಯಬೇಕು ಅನ್ನುವಂತಹ ಷರತ್ತನ್ನ ಇರಾನ್ ಇಟ್ಟಿದೆ. ಗೆಲುವಾಗಿದ್ದೆಲ್ಲಿ ಇರಾನ್ಗೆ ಅಂತಂದ್ರೆ ಈ ಷರತ್ತಿನಲ್ಲಿ ನಾವು ಗಮನಿಸಬೇಕು. ಒಂದು ವೇಳೆ ಅಮೆರಿಕ ಇದಕ್ಕೆ ಒಪ್ಪಿದ್ರೆ ಇರಾನ್ ಈ ಯುದ್ಧದಲ್ಲಿ ಗೆಲುವನ್ನ ದಾಖಲು ಮಾಡಿದ ಹಾಗೆ. ಯಾಕಂದ್ರೆ ಇಲ್ಲಿ ತನಕ ಹಾರ್ಮುಜ್ನಲ್ಲಿ ಯಾವುದೇ ರೀತಿಯಾದಂತಹ ಟೋಲ್ ಇರಲಿಲ್ಲ ಅಥವಾ ಮುಕ್ತ ಸಂಚಾರಕ್ಕಲ್ಲ ಅವಕಾಶ ಇತ್ತು, ಯಾವುದೇ ರೀತಿಯಾದಂತಹ ಆತಂಕದ ಸನ್ನಿವೇಶ ಇರಲಿಲ್ಲ. ಆದ್ರೆ ಯುದ್ಧ ಆರಂಭ ಆದಂತಹ ನಂತರದಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ತನ್ನ ಟ್ರಂಪ್ ಕಾರ್ಡ್ ಮಾಡ್ಕೊಂಡ್ಬಿಡ್ತು ಇರಾನ್. ಹಾಗಾಗಿ ಈಗ ಅದು ಷರತ್ತನ್ನ ಇಟ್ಟಿದೆ, ಹಾರ್ಮುಜ್ನಲ್ಲಿ ಯಾವುದೇ ರಾಷ್ಟ್ರಗಳ ಹಡಗುಗಳ ಸಂಚಾರಕ್ಕೆ ಇರಾನ್ ಸಶಸ್ತ್ರ ಪಡೆಗಳ ಜೊತೆ ಅವರು ಸಮನ್ವಯ ಮಾಡಿಕೊಂಡು ಆ ನಂತರ ಮುಂದಕ್ಕೆ ಸಂಚಾರವನ್ನ ಮಾಡಬೇಕು ಅನ್ನುವಂತಹ ಷರತ್ತನ್ನ ಇಟ್ಟಿದೆ. ಅದನ್ನೂ ಕೂಡ ಪರಿಗಣಿಸ್ತೀವಿ ಅಂತ ಅಮೆರಿಕ ಹೇಳಿದೆ. ಮೂರನೇ ಷರತ್ತು, ಸಾರಿಗೆ ತೆರಿಗೆ. ಮೂರನೇ ಷರತ್ತು, ಜಲಸಂಧಿಯ ಮೂಲಕ ಹಾದು ಹೋಗುವಂತಹ ಪ್ರತಿ ಹಡಗಿಗೆ 19 ಕೋಟಿ ರೂಪಾಯಿ ತೆರಿಗೆಯನ್ನ ವಿಧಿಸಬೇಕು. ಹಾರ್ಮುಜ್ ಜಲಸಂಧಿಯ ತೆರಿಗೆ ಹಣವನ್ನ ಓಮನ್ ದೇಶದೊಂದಿಗೆ ಹಂಚಿಕೊಳ್ಳಲಾಗುವುದು. ಇದು ಮೂರನೇ ಷರತ್ತು. ಈ ಷರತ್ತಿನ ಮೂಲಕ ಗೆಲುವನ್ನ ದಾಖಲು ಮಾಡಿದ್ಯಾರು ಅಂತ ಕೇಳಿದ್ರೆ ಎಗೇನ್ ನಮಗೆ ಕಾಣಿಸೋದು ಇರಾನ್. ಇಲ್ಲಿ ತನಕ ಅಲ್ಲಿ ಟೋಲ್ ಇರಲಿಲ್ಲ, ಇಲ್ಲಿ ತನಕ ಹಾರ್ಮುಜ್ ಜಲಸಂಧಿಯನ್ನ ಪಾರಾಗಬೇಕು ಅಂದ್ರೆ ಯಾವುದೇ ರಾಷ್ಟ್ರದ ಹಡಗುಗಳು ಇನ್ಕ್ಲೂಡಿಂಗ್ ಭಾರತ ಟೋಲ್ ಅನ್ನ ಕೊಡುವಂತಹ ಅವಶ್ಯಕತೆ ಇರಲಿಲ್ಲ. ಆದ್ರೆ ಈಗ ಟೋಲ್ ಅನ್ನ ಕೊಡಬೇಕು. ಎಷ್ಟು? $2 ಮಿಲಿಯನ್, ಅಂದ್ರೆ ಸರಿಸುಮಾರು 19 ಕೋಟಿ ರೂಪಾಯಿ ಹಣವನ್ನ ತೆರಿಗೆಯಾಗಿ ನಾವು ವಿಧಿಸಬೇಕಾಗತ್ತೆ. ಅದನ್ನ ಯಾರು ಹಂಚಿಕೊಳ್ತಾರೆ? ಹಾರ್ಮುಜ್ ಜಲಸಂಧಿಯ ತೀರಗಳನ್ನ ಹಂಚಿಕೊಂಡಿರುವಂತಹ ಒಮಾನ್ ದೇಶ ಹಾಗೆಯೇ ಇರಾನ್, ನಾವಿಬ್ರು ಅದನ್ನ ಹಂಚಿಕೊಳ್ತೀವಿ ಅಂತ ಹೇಳಿ ಇರಾನ್ ಹೇಳಿದೆ. ಅದನ್ನ ಕೂಡ ಪರಿಗಣಿಸೋಣ ಅಂತ ಹೇಳಿ ಅಮೆರಿಕ ಹೇಳಿದೆ. ಅಲ್ಲಿಗೆ ಗೆಲುವು ಯಾರದ್ದಾಯ್ತು ಅನ್ನುವುದನ್ನ ನಾವು ಅಂದಾಜು ಮಾಡಬಹುದು. ನಾಲ್ಕನೇ ಷರತ್ತು, ಪುನರ್ ನಿರ್ಮಾಣಕ್ಕೆ ಹಣ. ಪುನರ್ನಿರ್ಮಾಣ, ಯಾವುದರ ಪುನರ್ನಿರ್ಮಾಣ? ಇಡೀ ಇರಾನ್ನ ಪುನರ್ನಿರ್ಮಾಣ. ಈ ಹಣ ಯುದ್ಧದಿಂದ ಧ್ವಂಸವಾಗಿರುವಂತಹ ಇರಾನ್ನ ಮೂಲ ಸೌಕರ್ಯಗಳ ಪುನರ್ನಿರ್ಮಾಣಕ್ಕೆ ನಾವು ಬಳಕೆ ಮಾಡ್ತೀವಿ ಅನ್ನುವಂಥದ್ದನ್ನ ಇರಾನ್ ಹೇಳಿದೆ. ಇರಾನ್ ಸದ್ಯ ಯುದ್ಧದಿಂದಾಗಿ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ತಿಂದಿದೆ. ಅವರ ಮಿಲಿಟರಿ ಇನ್ಸ್ಟಾಲೇಷನ್ಸ್ ಬರ್ಬಾದಾಗಿ ಹೋಗಿದ್ದಾವೆ. ಅದರ ಜೊತೆಗೆ ಮೂಲ ಸೌಕರ್ಯಗಳ ಮೇಲೂ ಕೂಡ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿದೆ, ಅಮೆರಿಕ ಅಟ್ಯಾಕ್ ಅನ್ನ ಮಾಡಿದೆ. ಮತ್ತೆ ಇರಾನ್ನ ಮರು ನಿರ್ಮಾಣ ಮಾಡಬೇಕು ಅಂದ್ರೆ ಅದಕ್ಕೆ ಹಣದ ಅವಶ್ಯಕತೆ ಇದೆ. ಅದನ್ನ ಈ ಹಣವನ್ನ ಅದಕ್ಕಾಗಿ ನಾವು ಬಳಕೆ ಮಾಡ್ತೀವಿ ಅಂತ ಹೇಳಿ ಇರಾನ್ ಘೋಷಣೆ ಮಾಡಿದೆ. ಅದನ್ನೂ ಕೂಡ ಪರಿಗಣಿಸೋಣ ಅಂತ ಹೇಳಿ ಅಮೆರಿಕ ಹೇಳಿದೆ. ಇನ್ನು ಐದನೇ ಷರತ್ತು, ಇದು ಬಹಳ ಮುಖ್ಯವಾಗಿರುವಂತಹ ಷರತ್ತು, ಯುರೇನಿಯಂ ಪುಷ್ಟೀಕರಣ. ಇರಾನ್ನ ಯುರೇನಿಯಂ ಎನ್ರಿಚ್ಮೆಂಟ್ ಹಕ್ಕಿಗೆ ಅಮೆರಿಕ ಮತ್ತು ಜಗತ್ತು ಮಾನ್ಯತೆಯನ್ನ ನೀಡಬೇಕು ಅನ್ನುವಂತಹ ಷರತ್ತನ್ನ ಹಾಕಿದೆ ಇರಾನ್.
ಅಲ್ಲಿಗೆ ಇಡೀ ಯುದ್ಧದ ಆಬ್ಜೆಕ್ಟಿವ್ ಇದ್ದಿದ್ದೇನು ಹೇಳಿ? ಅಮೆರಿಕಾಗಿದ್ದಂತಹ ಗುರಿ ಏನು? ಅಮೆರಿಕ 1000 ಸಲ ಹೇಳಿದ್ದೇನು ಈ ಯುದ್ಧ ಆರಂಭ ಆಗೋದಕ್ಕೂ ಮೊದಲು, ಈ ಯುದ್ಧ ಆರಂಭ ಆದಂತಹ ನಂತರದಲ್ಲಿ, ಈ ಯುದ್ಧ ಆರಂಭದ ಹಿಂದೆ ದಶಕಗಳಿಂದ ಅಮೆರಿಕ ಹೇಳ್ತಾ ಇರೋದು ಒಂದೇ, ಯಾವುದೇ ಕಾರಣಕ್ಕೂ ಇರಾನ್ನ ಅಣ್ವಸ್ತ್ರ ರಾಷ್ಟ್ರವನ್ನಾಗಿ ಮಾಡೋಕೆ ನಾವು ಬಿಡೋದಿಲ್ಲ ಅಂತ ಹೇಳಿ. ಅವರ ಯುದ್ಧದ ಆಬ್ಜೆಕ್ಟಿವ್ಗಳಲ್ಲಿ ಇರಾನ್ನ ಬಳಿ ಇರುವಂತಹ ಯುರೇನಿಯಂ ಖನಿಜ ಏನಿದೆ ಅದನ್ನ ಸಂಪೂರ್ಣ ನಾಶಪಡಿಸೋದು ಕೂಡ ಒಂದಾಗಿತ್ತು. ಇಸ್ಫಹಾನ್, ಫೋರ್ಡೋ ಹಾಗೆ ನಟಾನ್ಸ್ ನಲ್ಲಿರುವಂತಹ ಅವರ ಯುರೇನಿಯಂನ ಸಂಗ್ರಹಗಾರ ಏನಿದೆ ಅದನ್ನ ನಾಶ ಮಾಡುವುದು ಕೂಡ ಒಂದಾಗಿತ್ತು. ಅದು ಸಕ್ಸಸ್ ಆಗಿಲ್ಲ ಅನ್ನೋದು ಅಲ್ಲಿಗೆ ಸ್ಪಷ್ಟ. ಇರಾನ್ನ ಬಳಿ ಇರುವಂತಹ ಯುರೇನಿಯಂ ಅದು ಅಬಾಧಿತ ಅನ್ನುವುದು ಕೂಡ ಈ ಷರತ್ತಿನಿಂದ ಸ್ಪಷ್ಟವಾಗ್ತಾ ಇದೆ. ಇರಾನ್ ಹೇಳಿರೋದೇನು, ಅವರ ಬಳಿ ಇರುವಂತಹ ಆ ಯುರೇನಿಯಂನ ಎನ್ರಿಚ್ಮೆಂಟ್ ಆಲ್ರೆಡಿ 60% ಎನ್ರಿಚ್ ಆಗಿರುವಂತಹ ಯುರೇನಿಯಂ ಅದನ್ನ 90%ಗೆ ಏರಿಕೆ ಮಾಡೋದಕ್ಕೆ ಇರಾನ್ ಪ್ರಯತ್ನವನ್ನ ಪಡ್ತಾ ಇತ್ತು. ಆ ಮೂಲಕ ನ್ಯೂಕ್ಲಿಯರ್ ವೆಪನ್ಗಳನ್ನ ತಯಾರು ಮಾಡುವಂತಹ ಕೆಲಸದಲ್ಲಿ ಇರಾನ್ ನಿರತವಾಗಿತ್ತು. ಅದನ್ನ ತಡಿಬೇಕು ಅಂತಾನೆ ಈ ಯುದ್ಧವನ್ನ ಸಾರಿದ್ದು ಅಮೆರಿಕ. ಆದ್ರೆ ಈಗ ಷರತ್ತು ಏನಿಟ್ಟಿದೆ ಇರಾನ್, ಅದನ್ನ ಎನ್ರಿಚ್ ಮಾಡುವಂತಹ ಇರಾನ್ನ ಹಕ್ಕಿಗೆ ಅಮೆರಿಕ ಮಾನ್ಯತೆಯನ್ನ ಕೊಡಬೇಕು, ಜಗತ್ತು ಮಾನ್ಯತೆಯನ್ನ ಕೊಡಬೇಕು. ಅಲ್ಲಿಗೆ ಕಂಪ್ಲೀಟ್ ಫೇಲ್ಯೂರ್ ಆದ ಹಾಗಲ್ವಾ ಟ್ರಂಪ್ ಆಡಳಿತ? ಟ್ರಂಪ್ ಮಾಡಿದಂತಹ ಈ 1 ತಿಂಗಳ ಯುದ್ಧ ಇದು ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಜೊತೆಗೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಏನಿದೆ ಅವರು ಹಾಕಿರುವಂತಹ ಸ್ಯಾಂಕ್ಷನ್ಸ್ ಏನಿದ್ದಾವೆ ಅದನ್ನ ಕೂಡ ತೆರವು ಮಾಡಬೇಕು ಅನ್ನುವಂತಹ ಸ್ಪಷ್ಟ ಷರತ್ತನ್ನ ಅಮೆರಿಕಾದ ಮುಂದೆ ಇಟ್ಟಿದೆ ಇರಾನ್. ಇದನ್ನ ಚರ್ಚೆ ಮಾಡ್ತೀವಿ ಅಂತ ಅಮೆರಿಕ ಹೇಳಿದೆ. ಒಂದು ವೇಳೆ ಒಪ್ಪಿದ್ದೇ ಆದ್ರೆ ಇಡೀ ಯುದ್ಧ 1 ತಿಂಗಳ ಕಾಲ ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ರೋ ಅದು ವ್ಯರ್ಥ, ಮೀನಿಂಗ್ಲೆಸ್ ಆಗೋಗ್ಬಿಡುತ್ತೆ. 6ನೇ ಷರತ್ತು ಏನು? ನಿರ್ಬಂಧಗಳ ತೆರವು, ಸ್ಯಾಂಕ್ಷನ್ಗಳ ತೆರವು. ಇರಾನ್ನ ಬಹುದೊಡ್ಡ ಗೆಲುವು ಎಲ್ಲಿ ಅಂತ ಕೇಳಿದ್ರೆ ಈ 6ನೇ ಷರತ್ತು. ಯಾಕಂದ್ರೆ ಇರಾನ್ ಮೇಲಿನ ಪ್ರಾಥಮಿಕ ಹಾಗೆ ದ್ವಿತೀಯ ಅಂದ್ರೆ ಪ್ರೈಮರಿ ಹಾಗೆ ಸೆಕೆಂಡರಿ ಸ್ಯಾಂಕ್ಷನ್ಸ್ಗಳು ಏನಿದ್ದಾವೆ, ಆರ್ಥಿಕ ಸ್ಯಾಂಕ್ಷನ್ಸ್ಗಳು, ಅದನ್ನ ತಕ್ಷಣವೇ ರದ್ದುಗೊಳಿಸಬೇಕು ಅನ್ನುವಂಥ ಕಂಡೀಷನ್ನ ಹಾಕಿದೆ ಇರಾನ್. ಪ್ರೈಮರಿ ಸ್ಯಾಂಕ್ಷನ್ ಏನು? ಅಮೆರಿಕ ಹಾಕಿದ್ದಂಥ ಪ್ರೈಮರಿ ಸ್ಯಾಂಕ್ಷನ್, ಅಮೆರಿಕಾದ ಕಂಪನಿಗಳು, ಅಮೆರಿಕಾದ ಬ್ಯಾಂಕ್ಗಳು ಇರಾನ್ನ ಜೊತೆ ನೇರವಾದ ವ್ಯವಹಾರವನ್ನ ಮಾಡೋ ಹಾಗಿಲ್ಲ, ಇರಾನ್ನಲ್ಲಿ ಹೂಡಿಕೆ ಮಾಡೋ ಹಾಗಿಲ್ಲ, ಯಾವುದೇ ರೀತಿಯಾದಂತಹ ಡೈರೆಕ್ಟ್ ವ್ಯಾಪಾರ ವಹಿವಾಟು ಇರಾನ್ನ ಜೊತೆಗಿಲ್ಲ. ಇದು ಪ್ರೈಮರಿ ಸ್ಯಾಂಕ್ಷನ್. ಸೆಕೆಂಡರಿ ಸ್ಯಾಂಕ್ಷನ್ ಏನು? ಯಾವ ರಾಷ್ಟ್ರಗಳು ಇರಾನ್ನ ಜೊತೆಗೆ ವ್ಯವಹಾರವನ್ನ ಮಾಡ್ತಾ ಇದ್ವೋ, ತೈಲ ಖರೀದಿ ಮಾಡ್ತಾ ಇದ್ವೋ ಅಥವಾ ಬ್ಯಾಂಕಿಂಗ್ ವ್ಯವಹಾರವನ್ನ ಮಾಡ್ತಾ ಇದ್ವೋ ಆ ರಾಷ್ಟ್ರಗಳನ್ನ ಬೆದರಿಸೋದು, ಅಥವಾ ಆ ರಾಷ್ಟ್ರಗಳಿಗೆ ಬೇರೆ ರೀತಿಯಲ್ಲಿ ಸುಂಕ ಹೇರಿಕೆ ಅಥವಾ ಮತ್ತೊಂದು ಕ್ರಮಗಳ ಮೂಲಕ ಆ ರಾಷ್ಟ್ರಗಳು ಕೂಡ ಇರಾನ್ನ ಜೊತೆ ಯಾವುದೇ ಸಂಬಂಧ ಹೊಂದದೇ ಇರೋ ರೀತಿ ನೋಡ್ಕೊಳ್ಳೋದು, ಅದು ಸೆಕೆಂಡರಿ ಸ್ಯಾಂಕ್ಷನ್. ಆ 2 ಸ್ಯಾಂಕ್ಷನ್ಗಳನ್ನ ತೆರವು ಮಾಡಬೇಕು, ರದ್ದು ಮಾಡಬೇಕು ಅನ್ನುವಂಥ ಆಗ್ರಹವನ್ನ ಇರಾನ್ ಮಾಡಿದೆ, ಆ ಕಂಡೀಷನ್ನ ಇಟ್ಟಿದೆ. ಇದು ಇವತ್ತು ನಿನ್ನೆಯಿಂದ ಇರುವಂತಹ ಸ್ಯಾಂಕ್ಷನ್ಸ್ಗಳಲ್ಲ, ಕೆಲವೆಲ್ಲ ಸ್ಯಾಂಕ್ಷನ್ಸ್ಗಳು ದಶಕಗಳಿಂದ ಇದ್ದಾವೆ. ಹಾಗಾಗಿ ಆ ದಶಕಗಳಿಂದ ಇರುವಂತಹ ಎಲ್ಲಾ ಸ್ಯಾಂಕ್ಷನ್ಸ್ಗಳನ್ನ ರದ್ದುಗೊಳಿಸಬೇಕು ಅಂತ ಇರಾನ್ ಹೇಳ್ತಾ ಇದೆ. ಅಲ್ಲಿಗೆ ಇದು ಇರಾನ್ನ ಗೆಲುವಲ್ವಾ ಅನ್ನುವಂಥ ಪ್ರಶ್ನೆ ಕಾಡದೆ ಇರೋದಿಲ್ಲ. ಇದನ್ನ ಕೂಡ ಪರಿಗಣಿಸ್ತೀವಿ ಅಂತ ಹೇಳಿ ಅಮೆರಿಕಾದ ಅಧ್ಯಕ್ಷರು ಹೇಳಿದ್ದಾರೆ. 7ನೇ ಷರತ್ತು ಏನು? ಇಸ್ರೇಲ್ ದಾಳಿಗೆ ಬ್ರೇಕ್ ಹಾಕಬೇಕು. ಹೆಜ್ಬುಲ್ಲಾ ಸಂಘಟನೆಯ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂತಹ ದಾಳಿಗಳನ್ನ ಅಮೆರಿಕ ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನ ಇರಾನ್ ಮಾಡಿದೆ. ಬಟ್ ಅದಕ್ಕೆ ಇಸ್ರೇಲ್ನ ಉತ್ತರ ಏನು ಅನ್ನೋದನ್ನ ಆಮೇಲೆ ಹೇಳ್ತೀವಿ. ಬಟ್ ಹೆಜ್ಬುಲ್ಲಾದ ಮೇಲೆ ಇಸ್ರೇಲ್ ಮಾಡ್ತಾ ಇರುವಂತಹ ದಾಳಿ, ಲೆಬನಾನ್ನ ದಕ್ಷಿಣ ಭಾಗ, ಇಸ್ರೇಲ್ನ ಉತ್ತರ ಭಾಗ, ಅಲ್ಲಿ ಕಂಟಿನ್ಯೂಸ್ ಆಗಿ ಈ ವಾರ್ ಸ್ಟಾರ್ಟ್ ಆದಂತಹ ನಂತರದಲ್ಲಿ ದಾಳಿಗಳು ನಡೀತಾ ಇದ್ದಾವೆ. ಲೆಬನಾನ್ನ ಒಂದಿಷ್ಟು ಭಾಗಗಳನ್ನ ಆಕ್ಯುಪೈ ಕೂಡ ಮಾಡಿಕೊಂಡಿದೆ ಇಸ್ರೇಲ್ನ ಸೇನೆ. ಈಗ ಇರಾನ್ ಷರತ್ತನ್ನ ಹಾಕಿದೆ, ಹೆಜ್ಬುಲ್ಲಾಗಳ ಮೇಲೆ ನಡೀತಾ ಇರುವಂತಹ ದಾಳಿಯನ್ನ ಅಮೆರಿಕ ಮಧ್ಯಪ್ರವೇಶ ಮಾಡಿ ನಿಲ್ಲಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ. ಸರಿ, ಅದನ್ನು ಕನ್ಸಿಡರ್ ಮಾಡೋಣ ಅಂತ ಅಮೆರಿಕ ಹೇಳಿದೆ. 8ನೇ ಷರತ್ತೇನು? ಅಮೆರಿಕ ಸೇನೆಯ ವಾಪಸಾತಿ. ಎಲ್ಲಿಂದ? ಮಧ್ಯಪ್ರಾಚ್ಯದ ನೆಲೆಗಳಿಂದ ಅಮೆರಿಕಾದ ಯುದ್ಧ ವಿಮಾನಗಳು, ಸೈನಿಕರು ವಾಪಸ್ ಹೋಗಬೇಕು. ಅಲ್ಲಿಗೆ ಯಾರಿಗೆ ಇದು ನಷ್ಟ? ಯಾರಿಗೆ ಜಾಗತಿಕ ಈ ಪವರ್ ಫೈಟ್ ನಲ್ಲಿ ಲಾಸ್ ಯಾರಿಗೆ ಅಂತ ಕೇಳಿದ್ರೆ ಎಗೈನ್ ಅಮೆರಿಕಾಗೆ. ಅಮೆರಿಕ ಇದಕ್ಕೆ ಒಪ್ಕೊಂಡ್ರೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ನ ಹೊರತುಪಡಿಸಿದಂತೆ ಅಕ್ಕಪಕ್ಕದ ಎಲ್ಲಾ ರಾಷ್ಟ್ರಗಳಲ್ಲೂ ತನ್ನ ನೆಲೆಯನ್ನ ಸ್ಥಾಪನೆ ಮಾಡಿ ಇರಾನ್ನ ಮೇಲೆ ಕಣ್ಗಾವಲು ಇಡುವಂತಹ ಕೆಲಸವನ್ನ ಅಮೆರಿಕ ಮಾಡ್ತಾ ಇತ್ತು. ಮಧ್ಯಪ್ರಾಚ್ಯದ ಇತರ ರಾಷ್ಟ್ರಗಳಿಗೆ ನಾನು ರಕ್ಷಣೆಯನ್ನ ಕೊಡ್ತೀನಿ ಅನ್ನೋದನ್ನ ಹೇಳಿ ಅಂತ ರಾಷ್ಟ್ರಗಳನ್ನ ನಂಬಿಸಿ ತನ್ನ ಅಧಿಪತ್ಯವನ್ನ ಮಧ್ಯಪ್ರಾಚ್ಯದಲ್ಲಿ ಸಾಧಿಸುವಲ್ಲಿ ಸಕ್ಸಸ್ ಆಗಿತ್ತು ಅಮೆರಿಕ. ಆದ್ರೆ ಈಗ ಇರಾನ್ ಹೇಳ್ತಾ ಇದೆ,
ನಾವು ಕದನ ವಿರಾಮಕ್ಕೆ ಒಪ್ಕೊಳ್ಬೇಕು, ಸಂಪೂರ್ಣವಾಗಿ ಯುದ್ಧವನ್ನ ಕೈಬಿಡಬೇಕು ಅಂದ್ರೆ ಮಧ್ಯಪ್ರಾಚ್ಯ, ಸೌದಿ ಅರೇಬಿಯಾ, ಬಹರೇನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಕುವೈತ್ ಇಲ್ಲೆಲ್ಲ ಇರುವಂತಹ ನಿಮ್ಮ ಸೇನಾ ನೆಲೆಗಳಿದೆಯಲ್ಲ, ನಿಮ್ಮ ಸೈನಿಕರಿದ್ದಾರಲ್ಲ, ಎಲ್ಲರೂ ವಾಪಸ್ ಹೋಗ್ಬೇಕು ಅನ್ನುವಂಥ ಷರತ್ತನ್ನ ಹಾಕಿದೆ. ಅಲ್ಲಿಗೆ ಸೋತಿದ್ಯಾರು? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ವಾ? ಆ ಷರತ್ತನ್ನ ಕೂಡ ನಾನು ಕನ್ಸಿಡರ್ ಮಾಡ್ತೀನಿ, ಪರಿಗಣಿಸ್ತೀನಿ ಅಂತ ಹೇಳಿದ್ದಾರೆ ಅಮೆರಿಕದ ಅಧ್ಯಕ್ಷ. ಇನ್ನು 9ನೇ ಷರತ್ತಿಗೆ ಬರೋಣ. ಯುದ್ಧದ ನಷ್ಟ ಪರಿಹಾರ. ಡ್ಯಾಮೇಜ್ ಮಾಡೋದೆಲ್ಲ ಮಾಡಾಯ್ತು, ಈಗ ಮಾಡಿರುವಂತಹ ಡ್ಯಾಮೇಜ್ಗೆ ನೀವೇ ಹಣವನ್ನ ಕೊಡಬೇಕು. ಇದು ಇರಾನ್ ಇಟ್ಟಿರುವಂತಹ ಕಂಡೀಷನ್. ಇರಾನ್ಗೆ ಆಗಿರುವಂತಹ ಆರ್ಥಿಕ ಮತ್ತು ಸಾವು ನೋವಿನ ನಷ್ಟಕ್ಕೆ ಅಮೆರಿಕ ಪರಿಹಾರವನ್ನ ಕೊಡಬೇಕು ಅನ್ನುವಂಥ ಆಗ್ರಹವನ್ನ ಇರಾನ್ ಮಾಡಿದೆ, ಆ ಕಂಡೀಷನ್ನ ಇಟ್ಟಿದೆ. ಈ ಯುದ್ಧದಿಂದ ಅಮೆರಿಕ ಲಾಸ್ ಆಗಿಲ್ವಾ ಅಂತ ಕೇಳಿದ್ರೆ, ಕಳೆದ ಕೆಲ ದಿನಗಳಿಂದ ಅಮೆರಿಕಾದಲ್ಲೇ ಟ್ರಂಪ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಯಾಕಂದ್ರೆ ಹಲವು ಯುದ್ಧ ವಿಮಾನಗಳು, ಹಲವು ಡ್ರೋನ್ಗಳು, ಬಿಲಿಯನ್ ಗಟ್ಲೆ ಹಣವನ್ನ ಕಳ್ಕೊಂಡಿದ್ದಾರೆ, ಡಾಲರ್ಗಳನ್ನ ಕಳ್ಕೊಂಡಿದ್ದಾರೆ ಈ ಯುದ್ಧದ ಕಾರಣಕ್ಕಾಗಿ ಅಮೆರಿಕನ್ನರು. ಈಗ ದಾಳಿ ಮಾಡಿ ಹಾನಿ ಮಾಡಿದ್ ಮಾತ್ರ ಅಲ್ಲ, ಮಾಡಿರುವಂತಹ ಹಾನಿಗೆ ನೀವೇ ಹಣವನ್ನ ಕೊಡಬೇಕು. ಇದು ಇರಾನ್ ಇಟ್ಟಿರುವಂತಹ ಬೇಡಿಕೆ. ಅದನ್ನೂ ಪರಿಗಣಿಸ್ತೀನಿ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. 10ನೇ ಷರತ್ತೇನು? ಆಸ್ತಿಗಳನ್ನ ಬಿಡುಗಡೆ ಮಾಡೋದು. ಇದು ಅಕಸ್ಮಾತ್ ಇದೇನಾದ್ರೂ ಆಗ್ಬಿಟ್ರೆ ಇರಾನ್ಗೆ ಮತ್ತೊಂದು ರಾಜತಾಂತ್ರಿಕ ಅಥವಾ ಜಾಗತಿಕವಾದಂತಹ ಜಯ. ವಿದೇಶಿ ಬ್ಯಾಂಕ್ಗಳಲ್ಲಿ ಸ್ಥಗಿತವಾಗಿರುವಂತಹ ಇರಾನ್ನ ಎಲ್ಲ ಆಸ್ತಿ ಹಣವನ್ನ ಬಿಡುಗಡೆ ಮಾಡಬೇಕು. ಜಗತ್ತಿನ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಇರಾನ್ನ ಹಣ, ಅವರ ಅಸೆಟ್ಸ್ ಫ್ರೀಸ್ ಆಗಿದ್ದಾವೆ. ಫ್ರೀಸ್ ಯಾಕಾಯ್ತು, ಸೀಸ್ ಯಾಕಾಯ್ತು ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಹಾಕಿರುವಂತಹ ಸ್ಯಾಂಕ್ಷನ್ಗಳು. ಹಾಗಾಗಿ ಆ ಸ್ಯಾಂಕ್ಷನ್ಗಳನ್ನ ವಾಪಸ್ ತಗೊಂಡು ಲಾಕ್ ಆಗಿರುವಂತಹ ಇರಾನ್ನ ಹಣ ಏನಿದೆ ಫಾರಿನ್ ಬ್ಯಾಂಕ್ಗಳಲ್ಲಿ, ಅದನ್ನ ಬಿಡುಗಡೆಗೊಳಿಸುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಷರತ್ತನ್ನ ಇರಾನ್ ಇಟ್ಟಿದೆ. ಸುಮಾರು 92 ಲಕ್ಷ ಕೋಟಿಯಷ್ಟು ಹಣ ಅವರ ರಿಸೋರ್ಸ್ ವಿದೇಶಿ ಬ್ಯಾಂಕ್ಗಳಲ್ಲಿ ಲಾಕ್ ಆಗಿದೆ. ಅದನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಷರತ್ತನ್ನ ಇರಾನ್ ಇಟ್ಟಿದೆ. ಅದನ್ನ ಕೂಡ ಪರಿಗಣಿಸ್ತೀನಿ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಲ್ಲಿಗೆ ಈ ಯುದ್ಧದ ಆಬ್ಜೆಕ್ಟಿವ್ ಇದ್ದಿದ್ದೇನು? ಇರಾನ್ ನ್ಯೂಕ್ಲಿಯರ್ ಪವರ್ಡ್ ರಾಷ್ಟ್ರ ಆಗಬಾರ್ದು ಅಂತ ಹೇಳಿ. ಅದಾಯ್ತಾ ಅಂತ ಕೇಳಿದ್ರೆ ಇವತ್ತಿಗೂ ಯುರೇನಿಯಂ ಅವ್ರ ಕೈನಲ್ಲಿದೆ. ಇನ್ಮೇಲೆ ನಾವು ಯುರೇನಿಯಂನ ಇಟ್ಕೊಂಡು ಏನೇ ಪ್ರಯೋಗವನ್ನ ಮಾಡಿದ್ರು ನೀವು ಅದಕ್ಕೆ ಕೈ ಹಾಕಬಾರ್ದು ಅಂತ ಹೇಳಿ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿ ಇಡೀ ಜಗತ್ತಿಗೆ ಓಪನ್ ಇತ್ತು. ಇವತ್ತು ಅದರಿಂದ ಟೋಲ್ ಕಲೆಕ್ಟ್ ಮಾಡೋದಕ್ಕೆ ಇರಾನ್ ಮುಂದಾಗಿದೆ. ಆಗಿರುವಂತಹ ನಷ್ಟಕ್ಕೆ ಅಮೆರಿಕಾನೇ ಹಣ ಭರಿಸಬೇಕು ಅಂತ ಹೇಳಿದೆ. ಅಲ್ಲಿಗೆ ಸೀಸ್ ಫೈರ್ ಆದ್ರೂ ಕೂಡ ನಾವು ಯುದ್ಧವನ್ನ ವಿನ್ ಆಗಿದ್ದೀವಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು. ಷರತ್ತುಗಳನ್ನ ಗಮನಿಸಿದ್ರೆ ಇಡೀ ಜಗತ್ತಿಗೆ ಹಾಗನ್ನಿಸ್ತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.